ನಮಸ್ಕಾರ ಸ್ವಾಮಿಗಳ. ಎಲ್ಲರೂ ಊಟ ಆಯ್ತಾ? ನಮ್ಮದು ಇನ್ನೂ ಊಟ ಇಲ್ಲ ಸ್ವಾಮಿ. ಮಧ್ಯಾಹ್ನ ಏನೋ ಅಷ್ಟಾಗಿ ಊಟ ಮಾಡಲ್ಲ, ಏನಾರು ಹಣ್ಣು ಗಿಣ್ಣು ಪ್ರಸಾದ ತಿಂದು ಸುಮ್ಮನೆ ಆಯ್ತೀವಿ. ಮತ್ತು ಇನ್ನೇನು ಸ್ವಾಮಿ ಸಮಾಚಾರ? ಇವತ್ತು ಹಿರಿ ಒಳಗಡೆ ಪೂಜೆ ಇಲ್ಲ, ಮನೇಲಿ ಪೂಜೆ ಕಟ್ಟಿದ್ದಾರೆ. ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಭಜನೆ ಗಿಜ್ನೆ ಮಾಡಿ ಪೂಜೆ ಮಾಡಿ ಬರಬೇಕು. ನಮ್ಮದು ಅಡುಗೆ ಮಾಡೋದು, ಏನೇನು ಅಡುಗೆ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಅವರ ಮನೆ ಹತ್ರ ಹೋದಾಗ ವಿಡಿಯೋ ಮಾಡ್ತೀನಿ. ನಮ್ಮ ಮಗ ಸ್ವಾಮಿನ ಹಾಕಿದ್ದಾರೆ ಈ ಸಲ. ಹೋದ ಸಲ ನಮ್ಮ ಮಗಳು ಸ್ವಾಮಿ ಹಾಕಿದ್ರು, 3ನೇ ದೀಕ್ಷೆ ಮುಗ್ದಿತ್ತು. ಅವ್ರದ್ದು ಮುಗಿದಾದ್ಮೇಲೆ ಈಗ ಮಗ ಸ್ವಾಮಿ ಸ್ಟಾರ್ಟ್ ಮಾಡವ್ರೆ. ಸರಿ ಸ್ವಾಮಿ, ಆಯಿತು. ನೆಕ್ಸ್ಟು ಮನೆ ಹತ್ರ ಪೂಜೆ ಮಾಡ್ಬೇಕಾದ್ರೆ ಸಿಗ್ತೀನಿ. ಅಡುಗೆ ಮಾಡ್ಬೇಕಾದ್ರೆ ತೋರಿಸ್ತೀನಿ ಬನ್ನಿ, ಯಾವ ಥರ ಅಡುಗೆ ಮಾಡ್ತೀವಿ, ಏನೇನು ಮಾಡ್ತೀವಿ ಅಂತ. ಹಲೋ ಸ್ವಾಮಿಗಳೇ, ಇವತ್ತು ಮನೆ ಪೂಜೆ ಬಂದಿದ್ದೀವಿ. ಮನೆ ಪೂಜೆಯಲ್ಲಿ ಪ್ರಸಾದ ಮಾಡ್ತಾಯಿದ್ದೀವಿ. ಇವತ್ತು ಏನು ಪ್ರಸಾದ ಅಂದರೆ ಟೊಮಟೊ ಬಾತು, ಆಮೇಲೆ ಕೇಸರಿ ಇವತ್ತು ಚಟ್ನಿ, ಕಾಳುಸ್ಲೆ, ಬೋಂಡ ತೋರಿಸ್ತೀನಿ ಬನ್ನಿ. ಅದನ್ನು ಆಮೇಲೆ ತೋರಿಸ್ತೀನಿ. ಹಾಕೊಳ್ಳ ನೋಡಿ ಸ್ವಾಮಿ, ಇವಾಗ ಬೋಂಡ ಕರೀತಾ ಇದ್ದೀವಿ. ನೆಕ್ಸ್ಟು ಬೋಂಡ ರೆಡಿಯಾಗಿರೋದು ಇದು ನೋಡಿದ್ರಲ್ಲ, ಟೊಮಟೊ ಬಾತು ತೋರಿಸಿ ಚಟ್ನಿ ತೋರಿಸಿದ್ರಿ, ಅವೆಲ್ಲ ಇದೀವಿ ತೋರಿಸ್ರಿ. ನೋಡಿ ನಮ್ಮ ಸ್ವಾಮಿಗಳು, ನಾವಿದ್ದೀವಿ ನೋಡ್ರಿ. ಇವ್ರು ನಮ್ಮ ಮಾಯ ಸ್ವಾಮಿಗಳು, ವಾಟರ್ ಸ್ವಾಮಿಗಳು ಇವರು. ಆಮೇಲೆ ಇದು ಕಡಲೆ ಬುಗ್ರಿ ಚಟ್ನಿ, ಇದು ಚಟ್ನಿ ಸ್ವಾಮಿ. ಕೇಸರಿ ಬಾತ್ ತೋರಿಸ್ರಿ ಸ್ವಾಮಿ. ಇದು ಕೇಸರಿ ಬಾತ್ ಸ್ವಾಮಿ. ಮಾಮೂಲಿ ಪಂಚಾಮೃತ ಪ್ರಸಾದ ಸ್ವಾಮಿ. ಇವಾಗ ಸ್ವಾಮಿ, ಇವಾಗ ನಾವು ಸ್ನಾನ ಮಾಡೋಕ್ಕೆ ಹೋಗ್ಬೇಕು. ನಮ್ಮ ಅಷ್ಟೇನ್ ಸ್ವಾಮಿಗಳಿಗೆ ಬಿಟ್ಟಿದ್ದೀವಿ ಬೋಂಡ ಹಾಕಿ ಅಂತ. ಸರಿ ಸ್ವಾಮಿ, ಆಯಿತು. ಇದು ಮನೆ ಪೂಜೆ ಮಾಡಿದ್ದು ಸ್ವಾಮಿಗಳು, ಮನೆ ಪೂಜೆ ಮಾಡಿದ್ದು. ಸ್ವಾಮಿ, ಇವರು ನೀವು ಎಲ್ಲ ಸ್ವಲ್ಪ ಎತ್ತಿಡಿ ಸ್ವಾಮಿ, ನೀವು ಒಂದು ಸ್ವಲ್ಪ ಎತ್ತಿಡಿ. ಸ್ವಲ್ಪ ಹಾಕೊಡೋದು. ಗ್ಲಾಸ್ ನೀರೇ ಮಾಡಿದ್ರೆ ನಮಗೊಂದು ಗ್ಲಾಸ್ ಕೊಡ್ರಿ. ನೀರು ಅವ್ರಿಗೂ ಕೊಡಿತಾವೆ ಸೇರ್ತಾ ಕೊಡ್ತೀನಿ ಆ ಸ್ವಾಮಿ ಅವರ ಹಾಕ್ಕೊಳ್ಳಿ.